ಮಾವರ ತಪ್ಪತ್ರಿ. ನೋಡವ, ತಪ್ಪಾತ ಅನ್ನೋದು ಮುಖ್ಯ ಅಲ್ಲ, ತಪ್ಪು ಆಗೈತಿ. ಏನು ಅವ ತಪ್ಪಾತಂತ ಕೇಳಿ ನಾನು ಯಾಕೆ ಕೇಳಲಿ, ಅವನೇ ಕೇಳಲಿ ಅಂತ ಈ ಥರ ಗಂಡನ ಮೇಲೆ ಯಾವತ್ತೂ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಗಂಡನ ಮೇಲೆ ಅಂತಲ್ಲ, ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ಈ ರೀತಿ ಅನ್ಕೊಳಕ್ಕೆ ಹೋಗ್ಬಾರ್ದು. ಅಂದ್ರೆ ಸಂಸಾರ ಚಂದಾಗಿ ಸಾಗುದು. ಅದನ್ನ ಬಿಟ್ಟು ನಾ ಯಾಕೆ ತಪ್ಪಾತಂತ ಕೇಳಿ ಅವ ಬೇಕಾದ್ರೆ ಕೇಳಿ ಅಂತ ಹಿಂಗೆ ಯಾವತ್ತೂ ಅನ್ಕೊಳಕ್ಕೆ ಹೋಗ್ಬಾರ್ದು. ತಪ್ಪಾತತ್ತಿ ಯಾರ ಮಾವನ ಕಡೆನ ತಪ್ಪಾತಂತ ಕೇಳ. ತಪ್ಪಾತ್ರಿ ಮಾವರ, ನೀವಷ್ಟು ಹೇಳಿದ್ರಿ, ನಾನು ನಿಮ್ಮ ಮಾತೇ ಕೇಳಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ನಾ ಇನ್ನೊಮ್ಮೆ ಎಂದೂ ಇಂಥ ತಪ್ಪು ಮಾಡೋದಿಲ್ರಿ. ನಂದೇ ತಪ್ಪು. ಸಣ್ಣ ವಿಚಾರನ ದೊಡ್ಡದು ಮಾಡ್ಕೊಂಡು ಹೋಗ್ಬಿಟ್ಟೆ. ತಪ್ಪಾತ್ರಿ ಮಾವರ, ತಪ್ಪಾತು. ಇರ್ಲಿ ಬಿಡವ. ಆದ್ರೆ ಮನಿ ಸೊಸ್ತೆಯರಾಗಿ ನೀವು ಮನಿಗೆ ಗೌರವ ತಂದು ಕೊಡ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಮರ್ಯಾದೆ ತಂದು ಕೊಡ್ಲಿಕ್ಕೆ ಕೊಟ್ಟೋತು, ಮರ್ಯಾದೆ ತೆಗಿ ಕೆಲಸ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರವ. ನೀ ಮನಿ ಬಿಟ್ಟು ಹೋಗಿಂದ ಎಷ್ಟು ಮಂದಿ ಏನೇನು ಮಾತಾಡ್ಯಾರ ಅದು ನಮಗೆ ಗೊತ್ತು. ಏನು ಅದಕ್ಕೆ ಇಂಥವು ಮಾತ್ರ ನೀವು ಮಾಡಾಕ ಹೋಗ್ಬೇಡ್ರಿ, ಹೇಳ್ತೇನೆ ಕೇಳ್ರಿ. ಅದು ಮಾವರ, ಅಲ್ಲಿ ಮನೆಗೆ ಹೋಗಿದ್ನಲ್ರಿ ಕರ್ಕೊಂಬರಕ, ಅಲ್ಲಿ ಪಾಪ ಒಂಥರ ಏನೋ ಆಕಿಗೂ ಆಕೆ ತಪ್ಪು ಮಾಡಿದ್ದು ಗೊತ್ತಾಗೈತ್ರಿ. ತಪ್ಪು ಮಾಡಿದ್ನಕ್ಕ ನಾನು ಕ್ಷಮಿಸ್ಬಿಡಕ್ಕ. ನಾನೀಗ ಹೆಂಗೆ ಯಾವ ಮಕ್ಕ ಇಟ್ಕೊಂಡಲ್ಲಿ ಬರಲಿ, ನಾನು ಬಂದ್ರೆ ಮಾವರಿಗೆ ಬೇಜಾರಾಕೈತೇನ, ಅತ್ತಿಯರಿಗೆ ಸಿಟ್ಟು ಬರ್ತೈತೇನ ಅಂತ ಅಲ್ಲೇ ಕುಂತಾಳ. ಮತ್ತು ನಾನು ಹೇಳಿದೆ, ಸಿಟ್ಟು ಯಾರಿಗೂ ಬರಲ್ಲವಾ, ಬಾ ಹಂಗೆ ಯಾಕೆ ಮಾಡ್ತೀಯ ಅಂತೇಳಿ. ಅವಾಗ ಬಂದ್ಲು. ಇದನ್ನ ಮೊದಲ ಯೋಚನೆ ಮಾಡ್ಬೇಕು. ಏನು ಆಮೇಲೆ ಸ್ವಲ್ಪ ದೊಡ್ಡವ್ರ ಮಾತಿಗೆ ಮರ್ಯಾದೆ ಕೊಡೋದನ್ನ ಯಾವಾಗ ಕಲಿತಿರಲ್ಲ, ಅವಾಗ ದೇವ್ರು ಒಳ್ಳೇದು ಮಾಡೋದು. ಅದನ್ನು ತಿಳ್ಕೊರಿ ಮೊದಲ. ಏನು ಈಗ ಹೋಗಿ 4 ಮಂದಿ 4 ಥರ ಮಾತಾಡಿ ಈಗ ನೀವು ಒಳ್ಳೆ ಬಂದ್ರೆ ಕಡ್ಡಿ ಒಯ್ದು ಗುಡ್ಡ ಮಾಡ್ಕೊಂಡು ಮನಿ ಬಿಟ್ಟು ಹೋದಕ್ಕಿಗೆ ಮತ್ತೆ ಯಾಕೆ ಬೇಕಂತ ಗಂಡನ ಮನಿ ಹಂಗೆ ಯಾಕೆ ಮಾಡ್ತೀಯಪ್ಪ ರಾಕೇಶ? ರಾಕೇಶ ಹಂಗೆ ಯಾಕೆ ಮಾಡ್ತೀಯ ಹೇಳು? ಏನ ತಿಳಿಲಾರ್ದ ಆಗೈತಿ, ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯ ಹುಡುಗ? ಏನ ಬೇಕಂತ ಏನು ಮಾಡಿಲ್ಲ ಆಕಿಗೆ. ನಾ ಬುದ್ಧಿ ಹೇಳಿದೆ, ಅಷ್ಟಾದ್ರೂ ಸಣ್ಣಕ್ಕೆಲ್ಲ ಬುದ್ಧಿ ಹೇಳಿದೆ, ತಿಳಿಸಿ. ಯಾವಾಗ ತಿಳ್ಕೊಂಡ್ಲು ಆಕಿಗೂ ಗೊತ್ತಾತ್ ನಾ ಮಾಡ್ತಿರೋ ತಪ್ಪು ಅಂತೇಳಿ. ಇನ್ನೊಂದ್ಸಲ ಹಿಂಗೆ ಮಾಡಲಕ್ಕ ಅಂತ ಹೇಳಾಳ. ತಪ್ಪೋತಂತ ಕೇಳು. ನನ್ನ ತಪ್ಪಾಗೈತಿ. ನಾನು ನಿಮ್ಮೆಲ್ಲರ ಮನಸ್ಸಿಗೂ ಭಾಳ ನೋವು ಮಾಡೀನಿ. ನನ್ನನ್ನು ಕ್ಷಮಿಸ್ಬಿಡ್ರಿ. ನಾನು ಈ ರೀತಿ ಮಾಡಬಾರ್ದಾಗಿತ್ತು. ಇನ್ಯಾವತ್ತೂ ನಾನು ಯಾರು ನನ್ನ ಫೋನಿಗೆ ಫೋನ್ ಮಾಡಲ್ಲ. ನನ್ನ ತಪ್ಪಾತತ್ತಿಯರ ಮಾವರ ರೀ, ನನ್ನ ತಪ್ಪಾದ್ರಿ. ಇನ್ನು ಇದನ್ನೇ ಬೆಳೆಸ್ಕೊಂಡು ಹೋಗ್ಬೇಡ್ರಿ. ಇರ್ಲಿ ಇರ್ಲಿ, ಮನಿ ಸೊಸಿ ಎಷ್ಟೇ ಆದರೂ ಏನು ಶುಕ್ರವಾರ ಇವತ್ತು ಮನಿ ಸೊಸಿ ಕಣ್ಣೀರು ಹಾಕಬಾರ್ದು. ಹೋಗಮ್ಮ ಹೋಗು ಹೋಗು, ಏನು ಕೆಲಸ ಐತೆ ನೋಡ್ಕೊ ಹೋಗು. ಹೌದು, ಇಲ್ಲಿಂದ ಹೋದಿಲ್ಲ ನಿಮ್ಮವ್ರು ಏನು ಹೇಳಲಿಲ್ಲನ ಅದಕ್ಕೆ ನಿನಗೆ ಬೈದ್ರ? ನೀ ಮಾಡ್ತಿರೋ ತಪ್ಪು ಹಂಗೆ ಮಾಡಕ್ಕೆ ಹೋಗ್ಬೇಡ, ಇದು ಸರಿಯಲ್ಲ, ಹೋಗಿ ಅವ್ರು ದೊಡ್ಡವ್ರು ಎಷ್ಟೇ ಆದರೂ ಅವ್ರ ಮಾತು ಕೇಳಂತ ಬೈದಾಡಿದ್ಲು. ನಾವಾಗೆ ಗೊತ್ತಾಗಿದ್ದು ನಾ ಮಾಡತ್ತಿರೋ ತಪ್ಪು ಅಂತೇಳಿ. ಈಗ ಗೊತ್ತಾಗೈತಿಲ್ಲ. ಇದೊಮ್ಮೆ ಈ ಥರ ತಪ್ಪು ಮಾಡಿ ಇನ್ನೊಮ್ಮೆ ಏನಾರ ಹಿಂಗೆ ಪುಟಕ್ಕೆ ಮನೆ ಬಿಟ್ಟು ಹೋಗ್ತಾನೆ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಏನಾರ ನಿನ್ನ ಬಾಯಾಗ ಬಂತು, ಮತ್ತು ಈಗ ಹೇಳಕತ್ತೀನಿ ಇನ್ನೊಮ್ಮೆ ಈ ಮನೆಗೆ ನಿನಗೆ ಪ್ರವೇಶ ಇರೋದಿಲ್ಲ. ಮತ್ತೆ ಹ್ಞೂಮ್ಮ, ನೀವೇನು ಚಿಂತೆ ಮಾಡ್ಬಿಡತ್ತೀರ, ನಾ ಬುದ್ಧಿ ಹೇಳ್ತೇನೆ ಆಕಿಗೆ. ಇನ್ನೊಮ್ಮೆ ಈ ರೀತಿ ಮಾಡ್ಲಾರ್ದಂಗೆ ನಾ ಹೇಳ್ತೇನೆ. ನಾನು ದೊಡ್ಡ ಕೆಲಸ ಐತಿ, ಹೊರಗೋಗಿ ಬರ್ತೇನೆ. ಆತು. ಹಿಂಗೆ ಗುಡ್ಡದಾಗ ಬಂದು ಸಮಸ್ಯೆ ಮಂಜಿನಂಗೆ ಕರಗ್ತಲ್ಲ, ಅಷ್ಟ ಸಾಕು. ಹೋರಿ, ನಿಮ್ಮ ಕೆಲಸ ಏನದಾವ ಅದನ್ನು ನೋಡ್ಕೊರಿ. ಸ್ವಲ್ಪ ತಿಳಿಸಿ ಹೇಳವ ಇರಮ್ಮ. ಹ್ಞೂ ರೀ ಮಾವ್ರೆ, ನನ್ನ ತಪ್ಪಾತ್ರಿ. ಅಕ್ಕ, ಇವ್ರು ನನ್ನ ಕಡೆ ಹೊಳ್ಳಿನೂ ನೋಡಲಿಲ್ಲ. ಯೋ ಕಬರ್ಗೇಡಿ, ಹೊಳ್ಳಿ ನೋಡಲಿಲ್ಲ, ಮಾತಾಡಿಸ್ಲಿಲ್ಲ ಅಂತೇಳಿ ಹಂಗ್ಯಾಕೆ ಮಾರಿನ ಮೊಸರು ಗಡಿಗೆ ಮಾಡ್ದಂಗೆ ಮಾಡ್ತಿ? ಏನು ಸುಮ್ಮನೆ ಹೋಗು, ಒಳಗೆ ಹೋಗು, ಮಾತಾಡ್ಸು. ನೀನೇ ಮ್ಯಾಲೆ ಬಿದ್ದು ಮಾತಾಡ್ಸ. ಯಾಕಂದ್ರೆ ತಪ್ಪು ನಿಂದ ಐತಿ. ಗಂಡಸರನ್ನ ಪ್ರೀತಿಯಿಂದ ನಾಲ್ಕು ಮಾತಾಡ್ಸು. ಮುದೇಗಳು ಬುಟ್ಟಿಗೆ ಬಿದ್ದುಬಿಡ್ತಾವೆ. ಗಂಡಸರ ಮನಸ್ಸು ಗೆಲ್ಲೋದು ಭಾರಿ ಈಜಿ. ಏನು ಆಮೇಲೆ ರುಚಿಯಾಗಿ ನಿನ್ನ ಕೈಲಿ ನೀನೇ ಬಿಸಿ ಬಿಸಿ ಅಡುಗೆ ಮಾಡೋಂಗ. ಇವತ್ತು ಮನೆಗೆ ಇರ್ತಾನೆ, ನಾವು ಎಲ್ಲಿ ಹೋಗೋದಿಲ್ಲ, ಅಡುಗೆ ಮಾಡಿ ರುಚಿಯಾಗಿ ನೀಡಕ್ಕೆ. ಹೊಟ್ಟೆ ಮೂಲಕನ ಗಂಡುಗಳ್ದು ಮನಸ್ಸು ಗೆಲ್ಬೇಕು, ಗೊತ್ತೈತೇನ? ಹೆಂಡತಿ ಹೊಟ್ಟೆ ಮೂಲಕನ ಗಂಡನ ಮನಸ್ಸು ಗೆಲ್ಬೇಕು, ಇದು ಸೀಕ್ರೆಟ್. ಹೌದೇನಕ್ಕ? ಹಾಗೆ ಮಾಡ್ತೀನಿ. ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ. ಆಮೇಲೆ ನೋಡಿ, ನಾನು ಹಿಂಗೆ ಹೇಳಕತ್ತೀನಿ, ಇನ್ನೊಮ್ಮೆ ಯಾವತ್ತು ಆ ಬಾಡ್ಯಾನ ಫೋನ್ಗಿನ್ ಬಂದರೆ ಎಬ್ಸಕ್ಕೆ ಹೋಗ್ಬೇಡ. ಒಂದಿದ್ದ ಅವ್ನ ನಂಬರ್ ಬ್ಲಾಕ್ ಲಿಸ್ಟಿಗೆ ಹಾಕಿ. ಏನು ಜೀವನದಾಗ ಒಂದೇ ಸಲ ಎಲ್ಲರಿಗೆ ಅವಕಾಶ ಸಿಗೋದೆ, ಒಳ್ಳೊಳ್ಳೊಳ್ಳೊಳ್ಳೆ ಅವಕಾಶ ಸಿಗೋದಿಲ್ಲ. ಏನೋ ತಪ್ಪಾಗಿ ಹೋಗಿತ್ತು, ಇಷ್ಟೊತ್ತಿಗೆ ಓಡೋಗಿ ಎಲ್ಲರ ಮರ್ಯಾದೆ ತೆಗೆದು ನಿನ್ನ ಜೀವನ ನೀ ಹಾಳು ಮಾಡಿಕೊಂಡು ಅವನು ನಡ್ನೀರ ಕೈ ಬಿಟ್ಟು ಭಾರಿ ದೊಡ್ಡ ಹಗರಣನ ಆಗಿರ್ತಿತ್ತು. ಏನೋ ದೇವ್ರ ದೊಡ್ಡವ, ನನಗೂ ಆ ಟೈಮಿಗೆ ಅಲ್ಲಿ ಬರ್ಬೇಕನ್ನಿಸ್ತು. ನಾನು ನಿಮ್ಮ ಮಾವ ಬಂದ್ವಿ, ನೀ ಬಚಾವ ಆದಿ. ಏನು ಹೇಳೋದು ಕೇಳು, ಇದನ್ನು ಬೆಳೆಸ್ಕೊಂಡಂತೂ ಹೋಗಕ್ಕೆ ಹೋಗಬೇಡ. ತಪ್ಪಾತಂತ ನೀನೇ ಹೊಳ್ಳಿ ಕೇಳು, ಏನೂ ಆಗೋದಿಲ್ಲ. ಯಾಕಂದ್ರೆ ನಿಂದೇ ತಪ್ಪಿರೋದು ಮಾಡಿದ್ದ. ಏನ ಸರಿ ಆಯ್ತಕ್ಕ, ಕೇಳ್ತೀನಿ. ಅಕ್ಕ, ಆದರೂ ನೀರು ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಂದರೆ ಇವತ್ತು ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡಿರ್ತಿದ್ದೆ. ಅದಕ್ಕೆ ಹೇಳೋದು ದೊಡ್ಡವರು ಯಾವಾಗಲೂ ವಿನಾಶಕಾರಿ ವಿಪರೀತ ಬುದ್ಧಿ ಅಂತ ಹೇಳಿ. ಯಾವಾಗಲೂ ದೊಡ್ಡವ್ರು ಹೇಳೋದೇ ಮಾತು ಕೇಳ್ಬೇಕಂತ. ಕಟ್ಕೊಂಡು ಗಂಡನ ಬಿಟ್ಟು ಎಷ್ಟೋ ಜನ ಪ್ರೀತಿ ಅದು ಇದು ಅಂತೇಳಿ ಆಸೆಗೆ ಬಿದ್ದು, ವ್ಯಾಮೋಹಕ್ಕೆ ಬಿದ್ದು, ಫೇಸ್ಬುಕ್ ಲವ್, ಇನ್ಸ್ಟಾಗ್ರಾಮ್ ಲವ್, ನಾನು ಅವ್ನು ನೋಡಿ ಇಷ್ಟಪಟ್ಟೆ ಇವ್ನು ನೋಡಿ ಇಷ್ಟಪಟ್ಟೆ ಅಂತ ಕಟ್ಕೊಂಡು ಗಂಡಿಗೆ ಮೋಸ ಮಾಡಿ ಓಡೋಕ್ಕಾರಲ್ಲ. ಅಂಥವ್ರ ಜೀವನದಾಗ ಯಾವತ್ತೂ ಉದ್ಧಾರ ಆಗಲ್ಲ. ನಿಜವಾಗ್ಲೂ
ಅದನ್ನ ತಿಳ್ಕೊಬೇಕು ಹೆಣ್ಮಕ್ಳು. ನೀ ಹೇಳೋದು ಒಳ್ಳೇದವ ಅಕ್ಕ, ಒಳ್ಳೇದೇ. ನಾ ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಬೇಜಾರು ಮಾಡ್ಕೋಬೇಡ, ಆಗದ ಆಗ ಹೋತ. ಈಗ ನೀನು ನಿನ್ನ ಗಂಡನ ಬಿಟ್ಟು ಅವನಿಂದ ಓಡೋಗಿದ್ರ ಅವ ನೀನು ಓಡಿಸ್ಕೊಂಡು ಹೋಗಿರ್ತಾನಲ್ಲ, ಅವ ನಿನ್ನ ಬಗ್ಗೆ ಏನು ತಿಳ್ಕೊಂತಾನೆ ಗೊತ್ತೇನೆ? ಕಟ್ಕೊಂಡು ಗಂಡನ್ನೇ ಬಿಟ್ಟು ಓಡಿ ಬಂದಾಳ, ಇನ್ನು ಈಕಿ ನನ್ನ ಜೊತೆ ಶಾಶ್ವತವಾಗಿರ್ತಾಳನ ಅಂತೇಳಿ ಅಷ್ಟಕ್ಕಷ್ಟೇ ಇರ್ತಾನೆ ನಿನ್ನ ಜೊತೆಗೆ. ಏನೋ ಒಂದಿನ ಮೋಸ ಮಾಡಿ ಅವನು ನಿನ್ನ ಬಿಟ್ಟು ಹೋಗ್ತಾನೆ ಅಷ್ಟೇ. ನೀನು ಅವಾಗ ಅವ್ನು ಕೇಳಕ್ಕೆ ಹೋದ್ರೆ ಅವೇನಂತ ಗೊತ್ತೇನೆ? ನೀನು ನಿನ್ನ ಗಂಡಗೆ ಮೋಸ ಮಾಡಿ ಬಂದಿಲ್ಲನ, ನಾ ಮಾಡಿದ್ರೆ ಏನಾತ ಅಂತಾನ ಗೊತ್ತನ? ಅದಕ್ಕೆ ಯಾವತ್ತು ಪಾಲಿಗೆ ಬಂದಿದ್ದು ಪಂಚಾಮೃತ. ಕಟ್ಕೊಂಡು ಗಂಡ ಹಿಂಗಾರ ಇರಲಿ, ಸುಮ್ಮನೆ ಇದ್ಬಿಡ್ಬೇಕು, ಅಸಹ್ಯತನ ಮಾಡೋಕೋಬಾರ್ದು. ಹ್ಞೂ ಅಕ್ಕ, ಬರಲ, ಒಳಗೆ ಹೋಗ್ತೀನಿ. ಹೋಗು, ಮಾತಾಡ್ಸು. ಓ, ಇಲ್ಲ ನಿಂತಳ ಬಿತ್ರಿ. ರೇಖಾ ಬೈಲೆ. ಏನಿರಮ್ಮ, ನನ್ನ ಕೆಲ್ಸದವು. ಅಯ್ಯ ಮಾಡ್ಕೊರ ಇವ, ನಿನ್ನ ಕೆಲಸ ಏನು ನಾ ಮಾಡ್ಕೊಡ್ತೀನಿ ಅನ್ನೆ. ಕೆಲಸ ಮಾಡಿದಷ್ಟು ಒಳ್ಳೇದೇ. ಮೊದ್ಲ ಕೆಲಸ ಮಾಡೋದು ಕಡಿಮೆ ನೀನು, ಅದ್ರಾಗೂ ಏನೋ ಕೆಲಸ ಐತಂತ ಬೇರೆ ಅನ್ನಕತ್ತಿ. ಚಲೋ ಅಲ್ಲನ? ಇದಕ್ಕಿಂತ ಖುಷಿ ವಿಚಾರ ಇನ್ನೇನೈತಿ? ಪಾಪ ನಿನ್ನ ಪಿಲ್ಯಾನು ಉಲ್ಟಾ ಆಗೋಯ್ತನ. ನಾನೇನು ಪ್ಲ್ಯಾನ್ ಮಾಡೇನಿ? ಏನು ಮಾಡಿಲ್ಲ ನೀನು. ವಂದನಾನ ಈ ಮನೆ ಸೇರಿಸ್ಬೇಕನ್ನೋದು ನಿನ್ನ ಉದ್ದೇಶ ಆಗಿತ್ತು. ಆದ್ರೆ ಅಂತ ಹಾವಿನ ಮರಿ ಜಾತದ, ಅದನ್ನು ಮತ್ತೆ ಈ ಮನೆ ಸೇರಿಸ್ಬೇಕಂತ ನಿನ್ನ ತಲೆಯಾಗ. ನಾನೇನು ಅಂದೇ ಇಲ್ಲ. ವಂದನಾ ಒಳ್ಳೆಕ್ಕಿ ಮದುವೆ ಮಾಡ್ಕೊತ ನಾನು ಯಾರಿದ್ರಿಗೆ ಹೇಳೇನಿ? ಹೇಳಿಲ್ಲ ಪಾಪ. ಆದ್ರೆ ಅದನ್ನೇ ಮರ್ತಾ ಬರುವಂಗೆ ಮಾತಾಡ್ತಿದ್ದಿ ನೋಡ. ಹೇಳಾಕತ್ತೇನೆ, ನಾನು ನಮ್ಮ ತಂಗಿ ಜೀವನ ಹಾಳಾಗಕ್ಕೆ ಬಿಡುದಿಲ್ಲ, ಈ ಮನೆ ಕೆಟ್ಟದಾಗಕ್ಕೂ ಬಿಡುದಿಲ್ಲ. ಅಲ್ಲ, ಈ ಮನೆ ಉಪ್ಪು ತಿಂದು ಈ ಮನೆ ಸೊಸೆಯಾಗಿ ಬಂದು ನಿನಗೆ ಯಾಕಿಂತ ಕೆಟ್ಟ ಬುದ್ಧಿ? ಅಲ್ಲ, ನಿಂಗೇನು ತಲೆ ಕೆಟ್ಟತೇನೆ? ನಿಂಗೆ ಯಾಕಿಂತ ಕೆಟ್ಟ ಬುದ್ಧಿ ಅಂತ ನಾನೇನು ಕೆಟ್ಟ ಬುದ್ಧಿ ಮಾಡೀನಿ? ಗೊತ್ತಾಯ್ತು ಏನು ಮಾಡ್ತಿ ಅಂತೇಳಿ. ಎಲ್ಲರೂ ನಿನ್ನ ಮಾತು ಕೇಳಬೇಕು, ನೀ ಹೇಳ್ದಂಗೆ ನಡಿಬೇಕು ಅಂತ ನಿನ್ನ ತಲೆಯಾಗ. ಅದು ಸಾಧ್ಯ ಇಲ್ಲಲ್ಲ. ಮನ್ಯಾಗ ಅತ್ತಿ ಮಾವ ಅದಾರ, ಎಷ್ಟೇ ಆದರೂ ಹಿರಿಯರು, ಅವ್ರ ಮಾತೇ ಕೇಳ್ಬೇಕಾಕತ್ ನಾವು. ನಾವಷ್ಟೇ ಅಲ್ಲ, ನೀನು ಇಷ್ಟು ಸೊಕ್ಕಿರ್ಬೇಕಿಗೆ. ನಾ ಏನು ಮಾಡಿಲ್ಲ ಬಿಟ್ಟಿಲ್ಲ, ಹಾಳಾದಕ್ಕೆ. ಆ ವಂದನನ್ನ ಈ ಮನೆ ಸೊಸಿ ಮಾಡಿದ್ರೆ ಈಕಿಗೆ ಉರ್ಸಂತಡಿ ಅಂತ ನಾ ಅಂದ್ಕೊಂಡೆ. ನೋಡಿದ್ರೆ ಹೋಗಿ ತಂಗಿ ಕರ್ಕೊಂಡೇ ಬಂದ್ಲಲ್ಲ. ಇವ್ರು ತಪ್ಪಾತಂತ ಕೇಳಲಾರ್ದೇ ಅವ್ರ ತಂಗಿ ಬಂದಾಳ. ಏನು ಹಾಕಿ ಕತ್ತಿತ್ತು ಯಾರಿಗೆ ಗೊತ್ತು. ಏನೂ ಉಸುಲು ಬಿಡಲ್ಲ ಅಕ್ಕ ತಂಗಿ. ಏನೋ ಆಗೈತಿ, ಬಾಯಿ ಬಿಟ್ಟು ಹೇಳ್ತಿಲ್ಲ. ನೋಡೋಣ, ಹೇಳ್ತಾಳ ಬಿಡ್ತಾಳ, ತಿಳ್ಕೊಂತೇನಿ. ಕಾಲೇಜ್ ಹೊಂಟೆನವ? ಹ್ಞೂ ದೊಡವ, ಕಾಲೇಜ್ ಹೊಂಟೆ. ಹೋಗವ, ಹೋಗು, ಚಂದಾಗಿ ಓದು. ಏನು ಒಳ್ಳೆ ನೌಕರಿ ತಗೋರವ. ನಮ್ಮಂಗೆ 10 ರೂಪಾಯಿಗೆ ಗಂಡುಗಳು ಹತ್ರ ಕೈ ಚಾಚಂಗೆ ಮಾಡ್ಕೋಬೇಡ್ರಿ. ನಿಮ್ಮ ರೊಕ್ಕ ನೀವೇ ದುಡ್ಕೋರಿ. ಅವಾಗಿನ ಕಾಲದಾಗಂತರೂ ಹೆಣ್ಮಕ್ಳು ಏಟ್ ಕಲ್ತರು ಬಾಂಡೆದ ಮಕ್ಕಳು ತೊಳೆ ತಪ್ಪಲ್ಲ. ಗಂಡನ ಮನೆಗೆ ಹೋಗಬೇಕಾ, ಬಾಂಡೆ ತೊಳೆಯಬೇಕಾ, ಒಲಿ ಊದಬೇಕಾ ಅಂತೇಳಿ ಕಲಿಸ್ತಿದ್ದಿಲ್ಲ. ನಾನು ಒಂದು 3ನೇ ಏನೋ ಓದಿದ್ದೆ. ನಮ್ಮ ಅಣ್ಣ ಒಂದು 5ನೇ 6ನೇ ಓದೇನಷ್ಟೇ, ಭಾಳಿಲ್ಲ. ಹಿಂಗೆ ಅವಾಗೆಲ್ಲ ಭಾಳ ಓದೋದಕ್ಕೆ ಅದಕ್ಕೆಲ್ಲ ಅಷ್ಟು ಬೆಲೆ ಇರಲಿಲ್ಲವ. ಒಂದು 6ನೇ 7ನೇ ಕಲ್ತ್ರೆ ಸಾಕು. ಅಯ್ಯೋ 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 ಕರೆದು ಮಾಸ್ತರ್ ನೌಕರಿ ಕೊಡ್ತಿದ್ರು ಅವಾಗೆಲ್ಲ, ಗೊತ್ತನ? ಈಗ ತಲೆ ಕೆಳಗೆ ಮಾಡಿ ಮ್ಯಾಗ ಕಾಲ್ ಮ್ಯಾಗ ಮಾಡಿ ಕುತ್ಕೊಂಡು ಒಂದು ನಮನಿ ಓದ್ತಾವು ಓದ್ತಾವು ಓದ್ತಾವು, ಕಣ್ಣಿಗೆ ಚಸ್ಮಾ ಬರಮಟ ಓದ್ತಾವು. ಓದಿದ್ರು ದೌಡ್ ನೌಕರಿ ಹತ್ತದಲ್ಲ. ಹಂಗೈತಿ ಈಗಿನ ಪರಿಸ್ಥಿತಿ. ಅವಾಗೆಲ್ಲ ಮನೆಗೆ ಬಂದು ಕರೆದು ನೌಕರಿ ಕೊಟ್ಟಿರ್ತಿದ್ರು. ನಮ್ಮ ಅಣ್ಣಗೆ ಬಂದಿತ್ತು ಮಾಸ್ತರ್ ನೌಕರಿ, ಒಲ್ಲೆ ಅಂತದ ಹುಡುಗ ಮಾಡಿದ್ನಂದ್ರೆ ಇವನ್ ಮಾಸ್ತರ್ ಇರ್ತಿದ್ದ. ಹೋಗ್ಲಿ ಬಿಡು, ಅದು ಯಾಕೆ, ಅವಾಗಿನ ಕಾಲನ ಬೇರೆ ಈಗಿಂದ ಬೇರೆ. ಓದ್ ಚಂದಾಗ ಓದು. ಮುಂದೆ ಏನಾಗಬೇಕಂತ ಮಾಡಿ ನೋಡೋಣ. ಲೆಕ್ಚರರ್ ಆಗ್ಬೇಕಂತ ಆಸೆ, ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳಕತ್ತೀನಿ. ಟೀಚರ್ ತೀ ಆಗ ಚಂದಾಗ ಓದ್. ಹೊಂಟ್ಯಾ? ಹ್ಞೂ ಬೇ, ಬಸ್ಸಿಗೆ ಬಂದ್ಬಿಡ. ಏನು ಹೊತ್ತಾಗ ಮಟ ನಿಂದ್ರಬೇಡ. ಹ್ಞೂ ಆಮೇಲವ್ವ, ಅದು 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 ನಾಳೆ ಕೇಳಬೇಡಪ್ಪ. ಏನ ಅದು ನಾಳೆ ಕಾಲೇಜು ಸೂಟಿ ಐತಿ. ಚಲೋ ಆತ್ ಬಿಡ, ಚಂದಾಗಿ ಅಡಿಗೆ ಮಾಡೋದು ಕಲಿ. ಒಟ್ಟು ಪಾರಕ್ ಮೊದಲ ಸ್ಟ್ರಿಕ್ ಅದಾಳಕಿ, ದಿನಂಪ್ರತಿ ಓದೋದಾತಲ್ಲ, ನಿನ್ಗೇನು ಕೆಲಸ ಹೇಳಂಗಿಲ್ಲ. ನಾಳೆ ಸೂಟಿ ಐತಂತಿ, ಒಂಚೂರು ರೊಟ್ಟಿ ಬಡಿಯೋದು ಕಲಿ. ಏನು ನಾ ಕಲಿಸ್ತೇನೆ ತಗೋ ನಾಳೆ. ರೊಟ್ಟಿ ಬಡಿಯೋದು ಇರಲಿ, ನಾಳೆ ಒಂಚೂರು ಹೊರಗೆ ಹೋಗ್ಬೇಕಿತ್ತು ನಾನು. ಕಾಲೇಜ್ ಸೂಟಿ ಐತಂದಲ್ಲ? ಕಾಲೇಜ್ ಸೂಟಿ ಐತಿ, ಆದ್ರೆ ನಾಳೆ ಪಿಕ್ಚರ್ಗೆ ಹೋಗೋಣ ಅಂತ ಮಾಡಿದ್ವಿ. ಪಿಕ್ಚರ್ಗೆ? ಯಾವ ಪಿಕ್ಚರ್ಗೆ? ಯಾರ್ಯಾರು? ಏ ದೇವ್ರೆ, ಏನು ಬಂದೈತಿ ನಿನಗೆ? ಇವತ್ತು ನಾಳೆ ಮದುವೆ ಆಗಕ್ಕೆ ಪಿಕ್ಚರ್ ಹೋಗೋಣಂತಕ್ಕೆ. ಪಿಕ್ಚರ್ ಮಾರೇಕೆ ಇಲ್ಲೇ ಒಂದು ಬೆಳಗ್ಗೆ ಆದ ಚಂತನ ಬೇಕಾದಂತ ಮಿನ್ನ ಪಿಕ್ಚರ್ ಹಾಕ್ತಾರೆ ಟಿವಿಯಾಗ, ಮೊಬೈಲಾಗೂ ನೋಡ್ತಿರ್ತಿ. ಮತ್ತೇನಾಗ ಅಲ್ಲಿ ಹೋಗಿ ನೋಡುದ? ಅವ ಬೈ ಬಡವ, ಕೃಷ್ಣ ಪ್ರಣಯ ಸಖಿ ಅಂತ ಪಿಕ್ಚರ್ ಬಂದೈತಲ್ಲ ಗಣೇಶಂದು, ಅದೇ ಜೇನ ದನಿಯೋಳೆ ಮೀನ ಕಣ್ಣೋಳೆ ಅಂತ ಹಾಡಿತ್ತಲ್ಲ, ಅದರದ್ದು ಪಿಕ್ಚರಿಗೆ ನಾನು ಮತ್ತು ಕಿರಣ್ ಹೋಗೋಣ ಅಂತ ಮಾಡಿದ್ವಿ. ಹೋಗಿ ಬರ್ರಿ ನೋಡ್ರಿ ಅದಕ್ಕೇನಾಗದೈತೆ. ಅಯ್ಯೋ ಮುದ್ಕಿ ಸುಮ್ಮನಿರೆ, ನೀ ಬೈಬೇಕಲ್ಲ, ಅದನ್ನ ಬಿಟ್ಟು ಅಲ್ಲಿ ಕಿಸಿಕತ್ತಿಯಲ್ಲ. ಯಾವ ಪಿಕ್ಚರ್ಗೆ? ಏನು ನೋಡೋ ಅವಶ್ಯಕತೆ ಇಲ್ಲ. ಆಕಿ ಪಾರಕ್ ಮೊದಲ ಒಂಥರ ಮನುಷ್ಯಾಳ, ಏನಾರ ಅನ್ಬೇಕನ? ನೋಡಿ ಮದಿಗಿಂತ ಮುಂಚೆ ಮಗಳ ಪಿಕ್ಚರ್ ನೋಡಕ್ ಬಿಟ್ಟಾಳ ಅಂತೇಳಿ ಇವೆಲ್ಲ ರಾಡಿ ಬೇಡ. ನಾ ಹೇಳೋದು ಕೇಳ, ಸುಮ್ಮನೆ ಒಂದು ಕೆಟ್ಟ ಹೆಸರು ತಂದಿಡ್ಬೇಡ ನೀ ನನಗೆ. ಗಿರ್ಜಿ, ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತಿ, ವಯಸ್ಸಾದ ಮುದಿಕ್ ಮಾಡ್ದಂಗೆ ಮಾಡ್ತಿ ನೋಡ್ಲೆ. ಅಲ್ಲ ಹುಚ್ಚುಮುಳಿ,
ಏನಾತ್ ಹೋದ್ರ ಪಿಕ್ಚರಿಗೆ ಮದುವೆ ಆಗಲ್ಲ ಇವತ್ತು ನಾಳೆ ಅವ್ರೇನು ಎಲ್ಲಾರು ಊರಿಗೆ ಟ್ರಿಪ್ ಮೇಲೆ ಹೊಂಟೇನೆ ಅಂದ್ರನ ಒಂದು ಪಿಕ್ಚರ್ ನೋಡಕ್ ಹೋಗ್ಯಾನೆ ಅಂತಾವ್ ಕಳಸ ಏನಾಗದಲ್ಲ ಕಳಸ ಹಂಗೆ ಯಾಕೆ ಪಾರಕ್ಕೇನಾರ ಅಂತಾಳ ಮತ್ತೆ ಅಲ್ಲ ಅವನು ದುಡಿತಾ ಅದನ ಬೇಕಂದಂಗ ಈಗ ನಾಳೆ ಸುಟಿ ಐತಂತಲ್ಲ ಏನೊಂದು ಪಿಕ್ಚರ್ ನೋಡ್ತಾವಂತ ನೋಡಿ ಬರವಲ್ಲ ಬಿಡು ಹೋಲಿ ವಯಸ್ಸಿನ ಹುಡುಗಿಯಾರ ಮತ್ತೆ ಈಗ ಅಡ್ಡಾಡ್ಲಾರ್ದ ಮುಂದೆ ಅಡ್ಡಾಡ್ತಾವನ ಅಯ್ಯೋ ದೇವ್ರೆ ಖುಷಿಯಾಗಿ ಅಡ್ಡಾಡ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಅವಾಗ ಪ್ರೀತಿ ಪ್ರೇಮ ಇವೆಲ್ಲ ಒಂದು ಅರ್ಥ ಗಟ್ಟಿಗಿರೋದು ಒಬ್ರಿಗೊಬ್ರು ಈಗ ತಿಳ್ಕೊಂಡ್ರೆ ಒಳ್ಳೇದಲ್ಲನ ಏನು ಹಂಗಲ್ ಬಿಡ ಶಾಂತಕ್ಕ ನಿಂಗೆ ಗೊತ್ತಾಗಲ್ಲ ಅಲ್ಲ ಶಾಂತಕ್ಕ ಇವ್ರು ಅದಾರಲ್ಲಿ ಇವ್ರು ಪಿಕ್ಚರ್ ನೋಡಕ್ ಹೋಗಿ ಅಕಸ್ಮಾತ್ ಏನೇ ಆಗ್ಲವಾ ಒಬ್ರಿಗೊಬ್ರು ಮಾತು ಬಂದು ಜಗಳ ಮಾಡ್ಕೊಂಡು ಆಮೇಲೆ ಮದುವೆ ಬೇಡ ಅಂದ್ರೆ ಇಂಥವೆಷ್ಟು ನೋಡಿಲ್ಲ ನಾವು ಏನು ಅಭಿಷೇಕ್ನ ಮಾತಾಡ್ತಿಲ್ಲ ಶುಕ್ರವಾರ ದಿನ ಹೋಗಿ ಏನಾಗೋದಿಲ್ಲ ಹಂಗೆಲ್ಲ ಯಾರೇನು ಅನ್ನಂಗಿಲ್ಲ ಯಾರೇನು ತಿಳ್ಕೊಳಲ್ಲ ಹೋಗಿ ಬರ್ಲವು ಸುಮ್ಮನೆ ಇರ್ನಿ ನಾಳೆ ಹೋಗೋದಲ್ಲ ಇವತ್ತು ಕಾಲೇಜ್ಗೆ ಹೋಗ್ಬರ್ರಿ ಗಿರ್ಜಿ ಅತ್ತಾಗಿಂದ ಅತ್ತಾಗ ಈಗ ಕಾಲೇಜ್ ಸೂಟಿ ಐತೆ ಅಂದಿದ್ದಕ್ಕೆ ನಿಂಗೆ ಗೊತ್ತಾತ ಹೌದಾ ಕಾಲೇಜ್ ಸೂಟಿ ಐತೆ ಬಿಟ್ಟೈತೆ ಅಂತೇಳಿ ನಿಂಗೇನಾರ ಗೊತ್ತಿರ್ತತೆ ಸುಮ್ಮನೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗಿ ಆಕೆ ಅತ್ತಾಗಿಂದ ಅತ್ತಾಗ ಪಿಕ್ಚರ್ಗೆ ಹೋದ್ರೆ ನಿಂಗೇನು ಗೊತ್ತಾಕಿತ್ತ ಹಾಂ ಹೇಳ ಗೊತ್ತಾಕಿದ್ದಿಲ್ಲ ಹೌದಾ ಬರೋ ಟೈಮಿಗೆ ಬಂದಿದ್ದಿಲ್ಲ ಅಂದ್ರೆ ಸುಮ್ಮನೆ ಇರ್ತಿದ್ದಿ ಅದೇ ಆಕಿ ಪಾಪ ಅಷ್ಟೊಂದು ಪ್ರಾಮಾಣಿಕತೆಯಿಂದ ಪಿಕ್ಚರ್ ಹಿಂಗೆ ಹಿಂಗೆ ಹೋಗಿ ಬರ್ಬೇಕಂತ ಮಾಡೀವಿ ನಾಳೆ ಸೂಟಿ ಐತಿ ನನಗೊಂದು ಅವಕಾಶ ಕೊಡ ಪರ್ಮಿಷನ್ ಕೊಡ ಅಂತ ನೀನು ಕೇಳಕತ್ತಾಳಲ್ಲ ಅದು ಉಪಕಾರ ನಿನಗೆ ಹುಚ್ಚುಮುಳಿ ಹಾಂ ಮಕ್ಕಳು ಮರ್ಯಾದೆ ಕೊಟ್ಟು ತಂದೆ ತಾಯಿ ಮುಂದೆ ಸತ್ಯ ಹೇಳಿದಾಗ ನಾವು ಅವ್ರನ್ನ ಪ್ರೀತಿಯಿಂದ ಕಂಡು ಚಂದಾಗಿ ಮಾತಾಡ್ಸಿದ್ರೆ ಇನ್ನೆಮ್ಮೆ ಹೇಳ್ತಾರೆ ಕೌಬೋ ಮಾಡಿ ಅವ್ರ ಆಸೆ ಕಡ್ಡಾದ್ವಿ ಅಂತ ತಿಳ್ಕೊ ಇನ್ನೆಮ್ಮೆ ಏನೇ ಇದ್ರೂ ಮುಚ್ಚಿಟ್ಟು ವ್ಯವಹಾರ ಮಾಡ್ತಾರೆ ಮಕ್ಕಳು ಸತ್ಯ ಹೇಳಿದಾಗ ನಾವು ಸಮಾಧಾನವಾಗಿರೋದು ಒಳ್ಳೇದು ಭಾಳ ಒಳ್ಳೇದು ಬೈಯಕ್ಕೆ ಹೋಗ್ಬಾರ್ದು